ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತಾ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಾಗ ಅದರ ಬಿಗಿನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದು ಸಕ್ಸೀಡ್ ಆಗೋವರೆಗೂ ಅದೇ ಪೇಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ನಮ್ಮ ಕ್ಷೇಮವನದಲ್ಲಿ ಫಿಟ್ ಬಾಸ್ ಜರ್ನಿಯಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದಾರೆ. ಅವರು ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಟಿ ಅಂತ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ, ಆದರೆ ಈಗ ಬೆಂಗಳೂರಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ನಾನು ಒಬ್ಬಳು ಹಿನ್ನೆಲೆ ಗಾಯಕಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್, ಈ ಎರಡೂ ಹುದ್ದೆಗಳನ್ನ ಮಾಡ್ತಾಯಿದ್ದೀನಿ. ನಾನು 2020ಕ್ಕಿಂತ ಮುಂಚೆ ತುಂಬಾ ತೆಳ್ಳಗಿದ್ದೆ, ಬಟ್ ತುಂಬ ಯೋಗ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಏನಾಯಿತು, ಸ್ಲಿಪ್ ಡಿಸ್ಕು ಮತ್ತು ಕ್ಲಿನಿಕಲ್ ಡಿಪ್ರೆಷನ್ನಿಂದ ನಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದರಿಂದ ತುಂಬಾ ರೆಸ್ಟ್ ಬೇಕಾಯಿತು. ಸೊ ಅದಕ್ಕೋಸ್ಕರ ನನಗೆ ತುಂಬಾ ವೆಯ್ಟ್ ಗೇನ್ ಆಗೋಯಿತು ಕೋವಿಡ್ ಟೈಮಲ್ಲಿ. ಸೊ ಅದಕ್ಕೆ ಈಗ ವಾಪಸ್ ಅದೇ ಥರ ಬರಬೇಕು, ಅದೇ ಶೇಪಿಗೆ ಬರಬೇಕು ಅನ್ನೋ ತುಂಬ ಆಸೆ ಇದೆ. ಯಾಕಂದರೆ ನಾನೊಬ್ಬಳು ಹಿನ್ನೆಲೆ ಗಾಯಕಿ, ಪ್ರತಿ ಸತಿ ಸ್ಟೇಜ್ ಶೋಸ್ಗೆಲ್ಲ ಹೋಗ್ತಾ ಇರ್ತೀನಿ. ಸೊ ನನಗೆ ಕೆಲವುದೆಲ್ಲ ಬಟ್ಟೆ ಹಾಕೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ ದಪ್ಪ ಆದರೆ, ಇದು ತುಂಬಾ ಬೇಜಾರಿದೆ. ಸೊ ಅದಕ್ಕೋಸ್ಕರ ನಾನು ಈ ಶೋನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ನಮಸ್ತೆ, ನಾನು ಗುರುದೇವ್ ನಾರಾಯಣ್ ಕುಮಾರ್. ದೀಪಿಕಾ ಗಂಡ ನಾನು. ದೀಪಿಕಾ ಒಳ್ಳೆ ಸಂಗೀತ ಸ್ವರ ಸಾಧಕಿ, ಒಳ್ಳೆ ಹಾಡುಗಳನ್ನ ಹಾಡಿದ್ದಾಳೆ, ಹಾಗೆ ತನ್ನ ಸಂಗೀತದ ಮೂಲಕ ಹೆಸರನ್ನು ಕೂಡ ಮಾಡಿದ್ದಾಳೆ. ನೀ ಕೇಳಿ ಕೇಳಿ ವಧುವೆ ಇಷ್ಟೆಲ್ಲ ಏಕೆ ನಗುವೆ, ಈಗಲೇ ಏಕೆ ಮದುವೆ ಅಂತ ಹೇಳಿದ್ರೆ, ನಾವು ಮದುವೆ ಆಗಿದ್ದು ಹೊಸ ಸಂದರ್ಭದಲ್ಲಿ, ಕೆಲಸ ಅವಳು ಬೇರೆ ಕಡೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಓಡಾಡೋಕ್ಕೆ ಆರಂಭ ಮಾಡಿದ್ಲು. ಆ ಟೂ ವೀಲರಲ್ಲಿ ಓಡಾಡಬೇಕಾದ್ರೆ ಏನಾಗಿದೆ, ಅವಳಿಗೆ ಸ್ಲಿಪ್ ಡಿಸ್ಕ್ ಆಯಿತು. ಈ ಥರ ಹಲವಾರು ತೊಂದರೆಗಳನ್ನ ಅವಳು ಅನುಭವಿಸ್ಬಿಟ್ಟು ಪರಿಣಾಮ ಯಾವುದರಲ್ಲೂ ಕೂಡ ಅವಳು ಯಶಸ್ವಿಯಾಗೋಕ್ಕಾಗಲಿಲ್ಲ. ಮೊದಲಿನ ಥರ ಅವಳು ನನಗೆ ತಿಳಿದಂಗೆ ಒಂದು 60 kg ಏನೋ ಇದ್ಲಷ್ಟೇ. ಇವತ್ತು 90 kg ಮೇಲೆ ಅವಳು ತೂಕ ಆಗಿದೆ ಅಂತ ಹೇಳಿದ್ರೆ ನನಗೆ ಕೂಡ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ನನಗೇನಾಯಿತು, ಮದುವೆ 2019 ಸೊ ಪ್ರತಿಯೊಬ್ಬರು ಗೈನಕಾಲಜಿಸ್ಟ್ಗೆ ಹೋದಾಗ ನಿಮಗೆ ಮಕ್ಕಳಾಗ್ತಿಲ್ಲ, ನಿಮಗೆ ಯಾಕೆ ಮಕ್ಕಳೇ ಆಗ್ತಿಲ್ಲ ಅಂತ ನಾವು ಕನ್ಸಲ್ಟ್ ಮಾಡಿದಾಗ ತುಂಬಾ ವೆಯ್ಟ್ ಗೇನ್ ಆಗಿದ್ದೀರಾ, ಸೊ ವೆಯ್ಟ್ ಗೇನ್ ಆದಾಗ ಮಕ್ಕಳಾಗೋದು ತುಂಬ ಕಷ್ಟ ಅಂತ ನಮಗೆ ಗೈನಕಾಲಜಿಸ್ಟ್ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಹೇಗಾರು ಮಾಡಿ ಇಳಿಸಲೇಬೇಕು ಅನ್ನೋ ಡಿಸಿಷನಿಗೆ ಬಂದಿದ್ದೀನಿ. ನನಗೇನು ಅನಿಸುತ್ತೆ ಅಂದರೆ, ನಾನು ತುಂಬಾ ಡಿಸಿಪ್ಲಿನ್ ಆಗಿದ್ದೀನಿ. ಬಟ್ ಏನಾಗ್ತಿದೆ ಅಂದರೆ, ವೆಯ್ಟ್ ಲೂಸ್ ಮಾಡೋಕ್ಕೆ ಅದೊಂದು ನನಗೆ ಮೋಟಿವೇಶನ್ ಬರ್ತಾ ಇಲ್ಲ. ಸೊ ಡೆಫಿನೆಟ್ಲಿ ನನಗೆ ಅನಿಸುತ್ತೆ ನಾನು ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ತೀನಿ ಅಂತ. ಫಿಟ್ ಬಾಸ್ಗೆ ಹೋಗಿ ಅಲ್ಲಿ ಅವಳು ದೇಹವನ್ನು ಕರಗಿಸಿ ಮತ್ತು ಮೊದಲಿನ ರೀತಿ ಮಾನಸಿಕ ಸ್ಥಿಮಿತ ಏನಿದೆ ಆ ಒಂದು ಆರೋಗ್ಯಕ್ಕೆ ಅವಳು ಬರಲಿ ಅಂಥೇಳಿ ನಾನು ಹಾರೈಸ್ತೀನಿ. ನಾನು ಜೀವನದಲ್ಲಿ ಸಾಧಕಿಯಾಗಿದ್ದೆ, ಇನ್ಮೇಲೂ ಸಾಧನೆ ಮಾಡೇ ಮಾಡ್ತೀನಿ. ಫಿಟ್ ಬಾಸ್.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್, ಪ್ಲೇ ಬ್ಯಾಕ್ ಸಿಂಗರ್ ಆಗಿರುವ ದೀಪಿಕಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಹೇಗಿದೆ ನಿಮ್ಮ ಲೈಫ್ ಈಗ? ಆಫ್ಟರ್ ಫಿಟ್ ಬಾಸ್, ಬಿಫೋರ್ ಫಿಟ್ ಬಾಸ್ ಒಂದಷ್ಟು ಡಿಫ್ರೆನ್ಸಸ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ನಿಮ್ಮ ಲೈಫಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ನ ನೀವು ತಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಓಕೆ, ಸೊ ನಾನು ಫಿಟ್ ಬಾಸ್ ಬರೋಕ್ಕಿಂತ ಮುಂಚೆ ಐ ವಾಸ್ ಸಫರಿಂಗ್ ಫ್ರಮ್ ಕ್ಲಿನಿಕಲ್ ಡಿಪ್ರೆಷನ್ ಅಂತ ಆ್ಯಂಡ್ ಸಿವಿಯರ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಒಂದು ಸಿಂಪ್ಟಮ್ ಇತ್ತು ನನಗೆ. ಓಕೆ. ನನಗೆ ಹೋದಲ್ಲೆಲ್ಲ ಒಂಥರ ಬೇಜಾರಾಗೋದು, ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂಥರ ಇಂಟ್ರೆಸ್ಟ್ ಇಲ್ಲದಂಗೆ ಆಗೋದು, ಆಮೇಲೆ ಉತ್ಸಾಹನೇ ಕಳ್ಕೊಂಡಿದ್ದೆ ಜೀವನದಲ್ಲಿ ಒಂಥರ. ಬಟ್ ಫಿಟ್ ಬಾಸಲ್ಲಿ ಬಂದು ಹೋದ್ಮೇಲಿಂದ ನನಗೆ ಎಷ್ಟು ಚೇಂಜ್ ಆಗಿದೆ ಅಂದರೆ ಐ ಮೈಸೆಲ್ಫ್ ಕೆ ನಾಟ್ ಬಿಲೀವ್ ಇಟ್. ಒಂಥರ ಮಿರಾಕಲ್ ಥರ ಆಗೋಯ್ತು ನನ್ನ ಲೈಫಲ್ಲಿ. ಸೊ ನನಗೆ ಈಗ ಆಂಗ್ಸೈಟಿನೂ ಇಲ್ಲ, ಡಿಪ್ರೆಷನ್ನೂ ಇಲ್ಲ. ಐ ಹ್ಯಾವ್ ಟೇಕನ್ ಲೈಫ್ ಇನ್ ಅ ಕಂಪ್ಲೀಟ್ ಪಾಸಿಟಿವ್ ವೇ ಆ್ಯಂಡ್ ನನಗೆ ಎಷ್ಟು ಉತ್ಸಾಹ ಬರ್ತಾ ಇದೆ ಎಲ್ಲ ಕೆಲಸ ಮಾಡೋಕ್ಕಂದರೆ. ನಾನು ಆಫೀಸಲ್ಲಿ ಕೆಲಸ ಚೆನ್ನಾಗಿ ಆಗ್ತಾ ಇದೆ, ನಾನು ಸಂಗೀತ ಚೆನ್ನಾಗಿ ಹಾಡ್ತಾ ಇದ್ದೀನಿ, ಆಮೇಲೆ ರೋಟ್ರಿ ಕ್ಲಬ್ ಸೇರಿಕೊಂಡೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಈ ಥರ ಬದಲಾವಣೆಗಳಾಗೋಯ್ತು. ಸೊ ತುಂಬಾ ಒಳ್ಳೆ ಅದ್ಭುತ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಅಂದರೆ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರಿ ಬೈ ಪ್ರೊಫೆಷನ್ ನೀವು. ಸೊ ಒಂದು ರೀತಿಯಾದಂತಹ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಹೌದು. ಬಟ್ ಈಗ ನಿಮ್ಮ ಅಂದರೆ ಅದ್ರ ಜೊತೆ ಕೂಡ ಹಾಬಿ ಆಗಿ ನೀವು ಸಿಂಗಿಂಗ್ನ ಚೂಸ್ ಮಾಡ್ಕೊಂಡಿದ್ದೀರಾ. ಹೌದು. ಎನರ್ಜಿ ಲೆವೆಲ್ಸ್ ಎಷ್ಟು ಇರಬೇಕಲ್ವಾ? ಹೌದು. ಅದಕ್ಕೆ ನಿಮಗೆ ಹೆಲ್ಪ್ ಆಗಿದೆ. ಹೌದು ಹೌದು ಮ್ಯಾಮ್, ಈಗ ಒಂದು ಸೆಗ್ಮೆಂಟ್ ಇದೆ, ಅದರ ಹೆಸರು ಕ್ವಿಕ್ ಆ್ಯಂಡ್ ಸ್ಟ್ರೇಟ್ ಅಂತ. ಸೊ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನು ಸ್ಟ್ರೇಟಾಗೆ ನೀವು ಆನ್ಸರ್ ಮಾಡಬೇಕು. ಸೊ ಮೊದಲನೇ ಕ್ವೆಶ್ಚನ್, ನಿಮಗೆ ಫಿಟ್ ಬಾಸ್ ಮನೆಯಲ್ಲಿ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಅನ್ಸಿದ್ಯಾರು? ಸೌಮ್ಯ. ಯಾಕೆ? ಯಾಕಂದರೆ ಅವಳು ತುಂಬಾ ಡೆಡಿಕೇಟೆಡ್ ಆಗಿದ್ಲು. ಆಮೇಲೆ ತುಂಬಾ ನಾವು ಎಷ್ಟು ನಮಗೆ ಹಸಿವಾಗ್ತಿತ್ತು, ನಾವು ಪದೇ ಪದೇ ಹೋಗಿ ಮಜ್ಜಿಗೆ ಕುಡಿತಾ ಇದ್ವಿ, ಪದೇ ಪದೇ ಹೋಗಿ ಕ್ಯಾಂಟೀನಲ್ಲಿ ಕೇಳ್ತಾ ಇದ್ವಿ ನಮಗೆ ಜ್ಯೂಸ್ ಕೊಡಿ ಅಂತ. ಬಟ್ ಅವಳು ಬರೀ ಜ್ಯೂಸ್ ಡಯಟು, ಬರೀ ವಾಟರ್ ಡಯಟಲ್ಲಿದ್ಲು. ಸೊ ಶಿ ವಾಸ್ ವೆರಿ ವೆರಿ ಡಿಟರ್ಮೈನ್ಡ್. ಓಕೆ. ಸೊ ಐ ಥಿಂಕ್ ಶಿ ವಾಸ್ ಒನ್ ಆಫ್ ದ ಟಫ್ ಕಾಂಪಿಟೇಟರ್. ಲೇಸಿಯೆಸ್ಟ್ ಪರ್ಸನ್ ಅಂತ ಅನ್ಸಿದ್ಯಾರು? ಐ ಥಿಂಕ್ ನಾನೇ. ಎಲ್ಲ ನನಗೆ ಸ್ವಲ್ಪ, ಯಾಕಂದರೆ ನಾನು ಸ್ವಲ್ಪ ಆ್ಯಂಟಿ ಡಿಪ್ರೆಸೆಂಟ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ಸೊ ಏನಾಗ್ತಿತ್ತು ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂಥರ ಉತ್ಸಾಹ ಕಮ್ಮಿ ಅನಿಸ್ತಾ ಇತ್ತು ಫಸ್ಟಿಗೆ. ಸೊ ಫಸ್ಟಿಗೆ ನಾನು ಯಾರ ಜೊತೆಗೂ ಮಿಂಗಲ್ ಆಗ್ತಿರ್ಲಿಲ್ಲ, ಯಾರ ಜೊತೆಗೂ ಅಷ್ಟು ಬೆರಿತಾ ಇರಲಿಲ್ಲ. ಅಂದರೆ ಬರೀ ನಿದ್ದೆ ಮಾಡ್ಬೇಕು ಅನಿಸ್ತಾ ಇತ್ತು ನನಗಲ್ಲಿ ಹೋದ ತಕ್ಷಣ, ಯಾಕಂದರೆ ಮಸಾಜ್ ಕೊಡ್ತಾ ಇದ್ರಲ್ಲ. ಸೊ ಅದಕ್ಕೆ ಎಲ್ಲರೂ ನನಗೆ ಲೇಜಿ ಅಂತ ಹೆಸರಿಟ್ಟಿದ್ರು. ಲೇಸಿನೆಸ್ಗೂ ಎಷ್ಟು ಕಾಂಪಿಟೇಷನ್ ಇದೆ ನಮ್ಮ ಫಿಟ್ ಬಾಸ್ ಅಲ್ಲಿ ಅಂದರೆ, ಯಾವುದೇ ಕಂಟೆಸ್ಟೆಂಟ್ಸ್ ಕೇಳಿದ್ರು ಮೋಸ್ಟ್ ಆಫ್ ದೆಮ್ ಅದನ್ನೇ ಹೇಳ್ತಾರೆ, ನಾನೇ ಲೇಜಿ. ಹೌದಾ? ಅದು ಮೈ ಬಂದ ತಕ್ಷಣ ಏನಾಗುತ್ತೆ, ಬಾಡಿ ಲೇಸಿನೆಸ್ ಬರುತ್ತೆ. ಇವಾಗ ಏನಾಗಿದೆ? ಇವಾಗ ಐ ಆಮ್ ಕಂಪ್ಲೀಟ್ಲಿ ಆಪೋಸಿಟ್. ಹೌದಾ? ಹೌದು. ಇವಾಗ ಸೂಪರ್ ಆಕ್ಟಿವ್ ಆಗಿದೆ. ಎಸ್. ನಿಮ್ಮ ವೇಟ್ ಏನಾಗಿದೆ ಈಗ? ವೇಟು ನಾನು 6 kgs ಇಳ್ದಿತ್ತು. ಆಮೇಲೆ ಒಂದು 2 to 3 kg ಸ್ವಲ್ಪ ಜಾಸ್ತಿ ಆಯಿತು. ಯಾಕಂದರೆ ನಾವು ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಿದ್ವಲ್ಲ, ಮನೆಗೆ ಬಂದಮೇಲೆ ಆ ಥರ ಮಾಡೋಕ್ಕಾಗಲ್ಲ. ಬಟ್ ನಾನು 4 years ಬ್ಯಾಕ್ ನಾನು ಯೋಗ ಬಿಟ್ಟಿದ್ದೆ, ಸ್ಲಿಪ್ ಡಿಸ್ಕ್ ಆಗಿತ್ತು ನನಗೆ. ಸೊ ಈಗ ನಾನು ಯೋಗ ವಾಪಸ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಐ ಬಾಟ್ ಮೈ ಸೆಲ್ಫ್ ಬ್ಯಾಕ್ ಟು ದ ಟ್ರ್ಯಾಕ್. ಡಯಟ್ ಒಂದು ಬ್ರೇಕ್ ಆಗಿತ್ತು. ಸೊ ಐ ಆಮ್ ಟ್ರೈಂಗ್ ಟು ಅವಾಯ್ಡ್ ಶುಗರ್, ಟ್ರೈಂಗ್ ಟು ಅವಾಯ್ಡ್ ಆಸ್ ಮಚ್ ಆಸ್ ಆಯಿಲಿ ಫುಡ್ಸ್. ಸೊ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ, ಸೊ ದಟ್ ಐ ಕ್ಯಾನ್ ಮೇಂಟೈನ್ ದ ವೇಟ್. ಓಕೆ. ಸೊ ಅಲ್ಲಿ ಒಂದಷ್ಟು ಫನ್ನಿ ಮೊಮೆಂಟ್ಸ್ ಆಗಿತ್ತು ಅಲ್ವಾ? ಅದರಲ್ಲಿ ನಿಮಗೆ ಇವ್ರ ಇದ್ ಕಡೆ ನಗು ಇರುತ್ತೆ, ಇವ್ರು ಸಖತ್ ಫನ್ನಿ ಅಂತ ಅನ್ಸಿದ್ದು ಯಾರು? ಸಖತ್ ಫನಿ, ಐ ಥಿಂಕ್ ಎವ್ರಿಬಡಿ ವಾಸ್ ಕ್ವೈಟ್ ಗುಡ್. ಅಂದರೆ ಆ ಥರ ಸುಮಂತ್ ವಾಸ್ ವೆರಿ ಫನಿಯೆಸ್ಟ್ ಪರ್ಸನ್. ಹಾಂ, ಅವ್ರು ತುಂಬ ನಗಾಡಿಸ್ತಾ ಇದ್ರು ನಮಗೆ, ತುಂಬಾ ಒಂಥರ ಜಾಲಿ ಆಗಿದ್ರು. ಸೊ ಅವ್ರ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಓಕೆ. ಶಾರ್ಟ್ ಟೆಂಪರ್ಡ್ ಅಂತ ಅನ್ಸಿದ್ಯಾರು? ಐ ಥಿಂಕ್ ಸೌಮ್ಯ ಓನ್ಲಿ. ಶಿ ವಾಸ್ ವೆರಿ ಶಾರ್ಟ್ ಟೆಂಪರ್ಡ್. ಸಣ್ಣ ವಿಷಯಕ್ಕೂ ಅವಳು ಜಗಳ ಮಾಡ್ತಾ ಇದ್ಲು. ಆಮೇಲೆ ಲಿಟಲ್ ಬಿಟ್ ಆಫ್ ಸ್ವಲ್ಪ ಇಮ್ಮೆಚುರಿಟಿ ಇತ್ತು ಅವಳಲ್ಲಿ. ಬಟ್ ದಟ್ಸ್ ಓಕೆ, ಅವ್ರವ್ರ ನೇಚರ್ ಅಲ್ವಾ. ಯಾಕೆ ಸೌಮ್ಯ ಅಂತ ಅಂದರೆ, ಯಾಕಂದರೆ ಸಣ್ಣ ವಿಷಯಕ್ಕೂ ನಾನು ಒಬ್ಸರ್ವ್ ಮಾಡಿದಾಗ ಅವಳು ಸ್ವಲ್ಪ ಬೇಗ ಒಂಥರ ಸಿಟ್ಟು ಬರೋದು ಜಾಸ್ತಿ, ಆ ಥರ. ಕ್ರೈ ಬೇಬಿ ಅಂತ ಅನ್ಸಿದ್ಯಾರು?
ಕ್ರೈ ಬೇಬಿ ದಿವ್ಯಾ. ದಿವ್ಯಾ. ದಿವ್ಯಾ ಯಾಕಂದರೆ ಅವಳು ಎಲ್ಲದಕ್ಕೂ ತುಂಬ ಇಮೋಷ್ನಲ್ ಆಗ್ತಾ ಇದ್ಲು, ತುಂಬ ಸೆಂಟಿಮೆಂಟಲ್ ಆಗ್ತಾ ಇದ್ಲು. ಸಣ್ಣ ಸಣ್ಣ ವಿಷಯಕ್ಕೂ ಅವಳಿಗೆ ಅಳು ಬರ್ತಾಯಿತ್ತು. ಆಮೇಲೆ ಫ್ಯಾಮಿಲಿ ಮಿಸ್ ಮಾಡ್ತಾಯಿದ್ದು ಅಳ್ತಾ ಇದ್ಲು. ಯಾವ್ದಾದ್ರು ಟಾಸ್ಕ್ ಮಾಡ್ಬೇಕಾದ್ರೆ ಅಳ್ತಾ ಇದ್ಲು. ಸೊ ಐ ಥಿಂಕ್ ಶಿ ವಾಸ್ ಅ ಕ್ರೈ ಬೇಬಿ. ನೋಡಿ ಮಾಲಾಶ್ರೀ ಫ್ಯಾನ್ ಅಂತಾರೆ, ಅಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೋತೀರಾ? ನಿಮ್ಮ ಬಾಂಡಿಂಗ್ ಯೂಶ್ವಲಿ ಎಲ್ಲರ ಜೊತೆ ಅಷ್ಟು ಆಗಿರಲಿಲ್ಲ ಅಂತ ಹೇಳಿದ್ರೆ, ಬಟ್ ಸ್ಟಿಲ್ ಯಾರನ್ನ ತುಂಬ ಮಿಸ್ ಮಾಡ್ಕೋತೀರಾ? ಐ ಥಿಂಕ್ ನೇತ್ರ ವಾಸ್ ವೆರಿ ಕ್ಲೋಸ್ ಟು ಮೀ. ನನ್ನ ಬೆಡ್ ಪಕ್ಕದಲ್ಲೇ ಅವಳಿದ್ಲು. ಸೊ ನಾವಿಬ್ಬರು ತುಂಬ ಮಾತಾಡ್ಕೊತಾ ಇದ್ವಿ ಲೈಫ್ ಬಗ್ಗೆ ಆಗಲಿ, ಮತ್ತು ಹಾಗೆ ಜನರಲಿ ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಐ ರಿಯಲಿ ಮಿಸ್ ಹರ್. ಆ್ಯಂಡ್ ಇನ್ನೂ ನಾನು ಟಚಲ್ಲಿದ್ದೀನಿ. ಆಗಾಗ ಹಬ್ಬ ಬಂದಾಗ ವಿಶ್ ಮಾಡ್ತೀನಿ, ಇದು ಮಾಡ್ತೀನಿ. ಸೊ ದಟ್ಸ್ ವೆರಿ ನೈಸ್. ನಿಮಗೆ ಅಲ್ಲಿ ಒಂದಷ್ಟು ಜನ ಏನೇನೋ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಆಫ್ ಸ್ಕ್ರೀನು. ಹೌದು. ಎಲ್ಲ ಅದರಲ್ಲಿ ನಿಮಗೆ ಒಂದು ಹೀರೋಯಿನ್ ಅಥವಾ ಹೀರೋ ವೈಬ್ಸ್ ಕೊಟ್ಟಿದ್ಯಾರು? ಹೀರೋಯಿನ್, ಹೀರೋ ವೈಬ್ಸ್, ಅವ್ರ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮಗೆ ಆ ಥರ ಫೀಲಿಂಗ್ ಬಂದಿದ್ದು ಯಾರ ಮೂಲಕ? ಅದನ್ನು ರೋಲ್ ಮಾಡೆಲ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ನಮ್ಮ ಮುಂಬೈ ಹುಡುಗಿ ಭಾಗ್ಯ. ಭಾಗ್ಯಶ್ರೀ. ಅವಳು ಆಲ್ರೆಡಿ ಹೀರೋಯಿನ್. ಅವಳ ಡ್ರೆಸ್ಸು ಆ ಥರ ಹಾಕ್ತಾ ಇದ್ಲು. ಆಮೇಲೆ ಅವಳು ಶಿ ಇಸ್ ವೆರಿ ಗುಡ್ ಲುಕಿಂಗ್. ಜಸ್ಟ್ ದಟ್ ವಿ ಆಲ್ ವರ್ ಲಿಟಲ್ ಲಂಪಿ. ಬಟ್ ಸ್ವಲ್ಪ ತೆಳ್ಳಗಾದ್ರೆ ಅವಳು ಇನ್ನೂ ಚೆನ್ನಾಗಿ ಕಾಣ್ತಾಳೆ. ಓಕೆ, ನೈಸ್.